श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति तनुभवाद्येडमूको विवाग्मी जडमतिरपि जन्तुः जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसत्कुणो घाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सद्भिर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः शन्नो मित्रश्यं वरुणः शन्नो भवद्वर्यमः शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः श्रीगुरुभ्यो नमः ಶಿಷ್ಯನಿಗೆ ಉಪದೇಶ ಮಾಡಲೇಬೇಕಾಗಿರತಕ್ಕಂತಹ ಅದೇ ರೀತಿಯಾಗಿ ಶಿಷ್ಯ ತನ್ನ ನಿಯಮವಾಗಿ ತಾನು ಆಚರಣೆ ಮಾಡಲೇಬೇಕಾಗಿರತಕ್ಕಂತಹ ಕೆಲವು ಒಂದಷ್ಟು ನಿಯಮಗಳನ್ನು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಅವನು ದಾನವನ್ನು ನೀಡಬೇಕು ಅಂತ ಹೇಳಿಕೊಂಡು ಅದರಲ್ಲಿ ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ ಶ್ರಿಯಾದೇಯಂ ಕ್ರಿಯಾದೇಯಂ ಎಂಬುದಾಗಿ ತಾನು ತನ್ನ ಸಂಪತ್ತಿಗೆ ಅನುಸಾರವಾಗಿ ಅವನು ದಾನವನ್ನು ನೀಡಬೇಕು. ಮತ್ತು ಲೋಕದ ಭಯದಿಂದಾಗಿ ಆದರೂ ಲೋಕ ನನ್ನನ್ನು ನೋಡಿ ಒಂದಷ್ಟು ಅಪಹಾಸ್ಯವನ್ನು ಮಾಡಬಹುದು ಎಂಬಂತಹ ಭಯಕ್ಕಾದರೂ ಕೂಡ ತಾನು ಆ ದಾನವನ್ನು ನೀಡಬೇಕು ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ತದನಂತರದಲ್ಲಿ ಅಥ ಇದೇ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್ ಏತತ್ರ ಬ್ರಾಹ್ಮಣ ಸಂವರ್ಷಿಣಃ ಯುಕ್ತಾ ಆಯುಕ್ತಾ ಅಲೂಕ್ಷಾ ಧರ್ಮಕಾಮಾ ಸ್ಯುಃ ಯಥಾತಿ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಃ ಅಂತೇಳಿ ಹೇಳಿಕೊಂಡು ತಾನು ಈ ಗುರುಗಳ ಜೊತೆಗೆ ಗುರುವಿನ ಜೊತೆಗೆ ತಾನು ವಾಸವನ್ನು ಮಾಡಿದ. ಆ ಗುರುಗಳ ಜೊತೆಗೆ ವಾಸವನ್ನು ಮಾಡಿದ ಮೇಲೆ ಹೇಳ್ತಾರೆ ಅವನು ಹೇಗಿರಬೇಕು ಅಂತ ಕೇಳಿದರೆ ಸತ್ಕರ್ಮದಲ್ಲಿ ಸದಾಚಾರದಲ್ಲಿ ಏನಾದರೂ ಅದರಲ್ಲಿ ಸಂಶಯಾದಿಗಳು ಬಂತು ಅಂತಾದರೆ ಆವಾಗ ಏನು ಮಾಡಬೇಕು ಅಂತ ಕೇಳಿದರೆ ಯಾವ ಕಾಲಕ್ಕೂ ಕೂಡ ಒಳ್ಳೆಯ ಜ್ಞಾನಿಗಳು ಅಥವಾ ವಿಚಾರವಂತರು ಇವರೆಲ್ಲರೂ ಕೂಡ ಯಾವ ರೀತಿಯಾಗಿ ತಮ್ಮ ಮನಸ್ಥಿತಿಯನ್ನು ಇಟ್ಟುಕೊಳ್ತಾರೋ ಅದೇ ರೀತಿಯಾಗಿ ಅಂದರೆ ಸ್ವಧರ್ಮಾಚರಣೆಯಲ್ಲಿ ಆಗ್ರಹವುಳ್ಳಂಥವರು ಯಾವ ಕಾಲಕ್ಕೂ ಕೂಡ ಸ್ವಧರ್ಮವನ್ನು ಬಿಟ್ಟು ಇನ್ನಿತರ ಯಾವುದೋ ಒಂದು ಧರ್ಮವನ್ನು ಆಚರಣೆ ಮಾಡುವಂತಹದ್ದು ಅಥವಾ ಇನ್ನಿತರವಾಗಿರ್ತಕ್ಕಂತಹ ವ್ಯವಸ್ಥೆಯ ಕಡೆಗೆ ತಾವು ಹೋಗುವಂತಹದ್ದು ಇದು ಆಗಬಾರ್ದು. ಅದೇ ರೀತಿಯಾಗಿ ಆ ಒಳ್ಳೆಯ ಸದ್ಗೃಹಸ್ಥನು ಸದ್ಬ್ರಾಹ್ಮಣನು ಯಾವ ರೀತಿಯಾಗಿ ಇರ್ತಾನೋ ಅದೇ ರೀತಿಯಾಗಿ ಅವನು ಇರಬೇಕು. ಮತ್ತು ಅಷ್ಟು ಮಾತ್ರವಲ್ಲದೆ ಯಾವ ವೇದ ನಿಮಿತ್ತವಾಗಿರತಕ್ಕಂತಹ ಅಧರ್ಮ ಯಾವುದು ವೇದಗಳು
ಅಧರ್ಮ ಅಂತ ಎಂಬುದಾಗಿ ಹೇಳಿದೆಯೋ, ಅಂದರೆ ಯಾವುದನ್ನು ಆಚರಣೆ ಮಾಡಬಾರದು ಎಂಬುದಾಗಿ ವೇದ ನಿಂದಿತವಾಗಿರ್ತಕ್ಕಂತಹ ಕರ್ಮಗಳು, ವೇದದಿಂದ ಬಿಡಲ್ಪಟ್ಟಂತಹ ಕರ್ಮಗಳು, ಆ ಕರ್ಮಗಳನ್ನು ಯಾವ ಕಾಲಕ್ಕೂ ಕೂಡ ವೇದ ನಿಂದ್ಯವಾಗಿರತಕ್ಕಂತಹ ಕರ್ಮಗಳನ್ನು ಆಚರಣೆ ಮಾಡಬಾರದು. ಮತ್ತು ಅಧರ್ಮದಲ್ಲಿಯೂ ಕೂಡ ಒಂದು ವೇಳೆ ಅವನಿಗೆ ಸಂಶಯ ಬಂತು ಅಂತಾದರೆ ಆವಾಗ ಏನು ಮಾಡಬೇಕು ಅಂತ ಕೇಳಿದರೆ, ಆ ವಿಷಯದಲ್ಲಿ ಅಲ್ಲಿರ್ತಕ್ಕಂತಹ ಜ್ಞಾನಿಗಳು ಅಥವಾ ಜ್ಞಾನಾದಿಗಳನ್ನು, ಅದರ ಉಪಾಯವನ್ನು ಬಲ್ಲವರು ಅಥವಾ ಧರ್ಮದ ಆಸಕ್ತರು, ಅವರಲ್ಲಿ ಹೋಗಿ ನೀನು ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಉಪನಿಷತ್ತು ಒಬ್ಬ ಶಿಷ್ಯನ ಅವನ ಕರ್ತವ್ಯವನ್ನು ಹೇಳುವಾಗ ಶಿಷ್ಯ ಹೇಗಿರಬೇಕು, ಆ ಶಿಷ್ಯನ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ ಯಾವುದು ಅದನ್ನು ನಮಗೆ ಹೇಳುವಂತಹದ್ದು. ಶಿಷ್ಯನು ಯಾವ ಕಾಲಕ್ಕೂ ಕೂಡ ಅವನು ವೇದ ವಿರುದ್ಧವಾಗಿರತಕ್ಕಂತಹ ಕರ್ಮದಲ್ಲಿ ತನ್ನ ಮನಸ್ಸನ್ನು ಕಿಂಚಿತ್ತೂ ಕೂಡ ಅದರಲ್ಲಿ ಅವನು ಹರಿಸಬಾರ್ದು. ಯಾಕೆ? ಯಾವುದು ವೇದವು ನಿಂದ್ಯ, ಅಂದರೆ ವೇದವು ವಿರುದ್ಧವಾಗಿದೆ, ವೇದವು ಇದನ್ನು ಮಾಡಬಾರ್ದು ಎಂಬುದಾಗಿ ಯಾವುದು ವೇದವು ಹೇಳಿದೆಯೋ ಅಂತಹ ವೇದ ನಿಂದ್ಯವಾಗಿರ್ತಕ್ಕಂತಹ ಕರ್ಮವನ್ನು ಯಾವ ಕಾಲಕ್ಕೂ ಕೂಡ ಅವನು ಮಾಡಲಿಕ್ಕಿಲ್ಲ. ಇಲ್ಲ ಅವನಿಗೆ ಧರ್ಮದ ವಿಷಯದಲ್ಲಿ ಅಥವಾ ಅಧರ್ಮಾದಿಗಳ ವಿಷಯದಲ್ಲಿ ಅವನಿಗೆ ಪ್ರಶ್ನೆಗಳು ಬಂತು, ಅಥವಾ ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸಂದೇಹಗಳು ಬಂತು, ಈ ಸಂದೇಹಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಉಪಾಯ, ಅದನ್ನು ಸರಿಯಾಗಿರ್ತಕ್ಕಂತಹ ಮಾರ್ಗದಲ್ಲಿ ಕೊಂಡೋಗುವಂತಹ ಬಗೆ ಹೇಗೆ, ಅದನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡುವಂತಹದ್ದು. ಅದಕ್ಕೆ ಆ ಸ್ವಧರ್ಮಾಚರಣೆಯಲ್ಲಿ ತಾನು ಒಳ್ಳೆಯ ನಿಷ್ಠೆಯನ್ನು ಇಡಬೇಕು. ಇದು ಕೇವಲ ಇದು ಭಗವಂತನ ಆಜ್ಞೆ. ಯಾಕೆ? ವೇದ ನಮಗೆ ಹೇಳಿರ್ತಕ್ಕಂತಹದ್ದು. ವೇದ ಯಾವುದನ್ನು ವಿಧಿಸಿದೆಯೋ ಅದು ಪ್ರಮಾಣವೇ. ಯಾಕೆ? ಭಗವಂತನ ಆಜ್ಞೆಯನ್ನೇ ವೇದಗಳು ಹೇಳುವಂತಹದ್ದು. ವೇದಗಳು ಅಪೌರುಷೇಯವಾಗಿರ್ತಕ್ಕಂತಹದ್ದು. ಆ ಅಪೌರುಷೇಯವಾಗಿರ್ತಕ್ಕಂತಹ ವೇದಗಳು ಯಾವುದನ್ನು ವಿಧಿಸಿದೆಯೋ ಅದು ಪ್ರಮಾಣವೇ. ಎಲ್ಲಿ ಇದನ್ನು ನಾವು ಆಚರಣೆ ಮಾಡಬೇಕು ಮಾಡಬಾರದು ಎಂಬುದಕ್ಕೆ ನಮಗೆ ವೇದ ಪ್ರಮಾಣ. ಆ ವೇದವನ್ನು ಬಿಟ್ಟು ಅಥವಾ ವೇದ ವಿರುದ್ಧವಾಗಿರ್ತಕ್ಕಂತಹದ್ದನ್ನು ಆಚರಿಸುವಂತಹದ್ದು ಯಾವ ಕಾಲಕ್ಕೂ ಕೂಡ ಅದು ಸಲ್ಲ. ಅದನ್ನು ನಿಷೇಧವನ್ನೇ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಏಷ ಆದೇಶ, ಇದನ್ನು ಹೇಳುವಾಗ ಏನು ಹೇಳ್ತಾರೆ ಅಂತ ಕೇಳಿದರೆ, ಏಷ ಆದೇಶ ಏಷ ಉಪದೇಶ. ಇದು ಕೇವಲ ಯಾವುದೋ ಒಂದು ನಿಮಿತ್ತವನ್ನಿಟ್ಟುಕೊಂಡು ಹೇಳಿದ್ದಲ್ಲ. ಯಾಕೆ? ಇದು ಆದೇಶ, ಇದು ಆಚರಣೆ ಮಾಡಲೇಬೇಕಾಗಿರತಕ್ಕಂತಹ ಧರ್ಮ. ಅದನ್ನು ಬಿಟ್ಟು ಇರಬಾರ್ದು ಎಂಬುದಾಗಿ ನಮಗೆ ಉಪನಿಷತ್ತು ನಮ್ಮನ್ನು ಹೇಳ್ತದೆ. ಮತ್ತು ಇದು ಏತತ್ ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್. ಏತದ್ ಉಪನಿಷತ್ತು, ಇದು ರಹಸ್ಯವಾಗಿರ್ತಕ್ಕಂತಹದ್ದು. ಉಪನಿಷತ್ತು ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ, ಉಪನಿಷತ್ತು ಅದು ರಹಸ್ಯ ವಿದ್ಯೆ. ಉಪನಿಷತ್ತು ಅಂತ ಹೇಳಿದರೆ ಅದು ರಹಸ್ಯ, ಗೋಪ್ಯ. ಯಾಕೆ? ವೇದ ಯಾವುದೋ ಒಂದು ಮಾರಾಟಕ್ಕಿರತಕ್ಕಂತಹ ವಸ್ತು ಅಲ್ಲ. ಯಾಕೆ? ವೇದವನ್ನು ನಾವು ಅಧ್ಯಯನ ಮಾಡುವುದಾಗಲಿ ಅಥವಾ ವೇದಗಳನ್ನು ಶ್ರುತಿ ಅಂತ ಕರೀತಾರೆ. ಯಾಕೆ ಅದಕ್ಕೆ ಶ್ರುತಿ ಅಂತ ಹೆಸರು ಅಂತ ಕೇಳಿದರೆ, ಅದು ಶ್ರವಣ ಮುಖೇನ, ಗುರುಗಳ ಮುಖೇನವಾಗಿ ಅದನ್ನು ಹೇಳಿ ತದನಂತರದಲ್ಲಿ ಗುರುಗಳು ಅದನ್ನು ಶಿಷ್ಯನಿಗೆ ಉಪದೇಶ ಮಾಡುವಂತಹದ್ದು. ಹೀಗೆ ವೇದವು ನಮ್ಮ ತನಕ ಬಂದಿರತಕ್ಕಂತಹದ್ದು. ವೇದದ ಪ್ರವಾಹ ಹೇಗೆ ಬಂದಿರತಕ್ಕಂತಹದ್ದು ಅಂತ ಕೇಳಿದರೆ, ಇದು ಪ್ರವಾಹ. ವೇದಗಳು ನಮ್ಮಲ್ಲಿಯ ತನಕ ಬಂದಿರತಕ್ಕಂತಹದ್ದು ಪ್ರವಾಹದ ರೀತಿ. ಶ್ರುತಿ ಶ್ರವಣದಿಂದಾಗಿ, ಶ್ರಾವಣ ಪ್ರತ್ಯಕ್ಷದಿಂದಾಗಿ ಅದು ಬಂದಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಈ
ವೇದವನ್ನು ಯಾವ ವೇದಗಳು ಏನು ನಮಗೆ ಹೇಳಲ್ಪಟ್ಟಿದೆ, ವೇದದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದನ್ನು ಆಚರಣೆ ಮಾಡಲೇಬೇಕು. ಏಷ ವೇದೋಪನಿಷತ್ತು ಏತದನುಶಾಸನಂ ಏವಂ ಉಪಾಸಿತವ್ಯಂ. ಉಪಾಸನೆ ಮಾಡಬೇಕು ಬೇಡವೋ ಇಲ್ಲ, ಅದರಲ್ಲಿ ಸಂಶಯಾತ್ಮಕ ಜ್ಞಾನಕ್ಕೆ ಅವಕಾಶ ಇಲ್ಲ. ಸಂಶಯಾತ್ಮಕ ಜ್ಞಾನ ಇಲ್ಲವೇ ಇಲ್ಲ, ನಿಶ್ಚಯಾತ್ಮಕವಾಗಿರತಕ್ಕಂತಹ ಜ್ಞಾನವೇ. ಏತದ್ ಉಪಾಸಿತವ್ಯಂ, ಮಾಡಲೇಬೇಕು ಇದು. ಮತ್ತು ಏವಂ ಉಚೈ ಇದು ಅನುಷ್ಠಾನಕ್ಕೆ ಯೋಗ್ಯ. ನೀನು ಯಾವುದನ್ನು ಅನುಷ್ಠಾನ ಮಾಡ್ತೀಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ವೇದದಲ್ಲಿ ಹೇಳಿರ್ತಕ್ಕಂತಹ ಧರ್ಮವನ್ನು ಯಾವ ಕಾಲಕ್ಕೂ ಕೂಡ ಬಿಡಬಾರದು. ಯಾಕೆ ಅಂತ ಕೇಳಿದರೆ, ಈ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿವರಣೆ ಈ ಉಪನಿಷತ್ತು ಕೊಟ್ಟಿದೆ. ಯಾಕೆ ಉಪನಿಷತ್ತು ಹೇಳುವಾಗ ಏನು ನ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ಹೀಗೆ ಕೆಲವೆಲ್ಲ ನಿಯಮಗಳನ್ನು ನಮಗೆ ವೇದ ಹೇಳಿದೆ. ದೇವಪಿತೃ ಕಾರ್ಯಗಳನ್ನು ಬಿಡಬಾರ್ದು, ಅಥವಾ ಸ್ವಾಧ್ಯಾಯವನ್ನು ಬಿಡಬಾರ್ದು, ಇದ್ಯಾವುದನ್ನೂ ಕೂಡ ಬಿಡಬಾರ್ದು. ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಎಂತ ಉಪನಿಷತ್ತು ನಮಗೆ ಹೇಳಿರತಕ್ಕಂತಹ ನಿಯಮಗಳನ್ನು ಯಾವ ಕಾಲಕ್ಕೂ ಕೂಡ ಅದನ್ನು ಬಿಟ್ಟು ತಾನು ನನಗೇನು ಸಮಸ್ಯೆ ಇಲ್ಲ, ನಾನು ಒಂದು ರೀತಿಯಾಗಿರ್ತಕ್ಕಂತಹ ಆರಾಮವಾಗಿ ಬದುಕ್ತೇನೆ, ಇಲ್ಲ. ಆರಾಮವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಮಗೆ ವೇದ ಕೊಟ್ಟಿಲ್ಲ. ವೇದ ಕೊಟ್ಟಿರತಕ್ಕಂತಹ ನಿಯಮ ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಜ್ಞಾನದ ಸಂಪಾದನೆ, ಅದೇ ರೀತಿಯಾಗಿ ಸ್ವಾಧ್ಯಾಯ ಪ್ರವಚನ ಇದೆಲ್ಲವನ್ನೂ ಕೂಡ ತಾನು ಮಾಡಬೇಕು. ಮಾಡಿಕೊಂಡು ಅದರಲ್ಲಿ ತನ್ನ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಷ್ಠಾನವನ್ನು, ಯಾಕೆ ಅನುಷ್ಠಾನವನ್ನು ಬಿಡಬಾರದು. ಅನುಷ್ಠಾನ ಎಂಬುದು ಕಡ್ಡಾಯವಾಗಿ ಮಾಡಲೇಬೇಕಾಗಿರ್ತಕ್ಕಂತಹದ್ದು. ಹೀಗೆ ನಮಗೆ ವೇದ ಹೇಳ್ತಾ ಉಂಟು. ತದನಂತರದಲ್ಲಿ ಪುನಃ ಈ ಮಂತ್ರ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಹೇಳ್ತದೆ. ಯಾಕೆ ಇದರಲ್ಲಿ ಈ ಉಪನಿಷತ್ತಿನಲ್ಲಿ ಏನು ಎಲ್ಲವನ್ನೂ ಕೂಡ ಯಾವುದನ್ನು ಪಂಚಾಧಿಕರಣ ಮಾನಿತ್ವ ಪ್ರಾಣಾದಿರೂಪಸ್ಯ ವಾಯು ಎಲ್ಲ ಅಧಿಕಲೋಕ ಅಧಿಜ್ಯೋತಿಷ ಅಧಿವಿದ್ಯಾ ಅಧಿಪ್ರಜಾ ಎಲ್ಲ ಪೃಥಿವಿ ಅಂತರಿಕ್ಷಂ ಎಲ್ಲ ರೀತಿಯಾಗಿರ್ತಕ್ಕಂತಹ ಅದರ ಅಭಿಮಾನ ದೇವತೆಗಳು ಜ್ಯೋತಿಷ ಅಧಿಲೋಕ ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ನಮಗೆ ಉಪನಿಷತ್ತು ಚೆನ್ನಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡಿ ಅದರ ವ್ಯವಸ್ಥೆಯನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೀಗೆ ಉಪನಿಷತ್ತು ಉಪಕ್ರಮ ಒಂದು ವ್ಯವಸ್ಥೆಯನ್ನು ನಾವು ನೋಡಬೇಕು ಅಂತಾದರೆ ಅದು ಯಾವುದರ ವಿಷಯಕವಾಗಿ ಪ್ರತಿಪಾದನೆ ಮಾಡ್ತಾ ಉಂಟು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ, ಉಪಪತ್ತಿ ಚ ಷಡ್ವಿಧಂ ತಾತ್ಪರ್ಯ ನಿರ್ಣಯ ಅಂತ ಹೇಳ್ತಾರೆ. ನಮಗೆ ನಿರ್ಣಯ ಮಾಡಲಿಕ್ಕಿರತಕ್ಕಂತಹ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಉಪಕ್ರಮ. ಒಂದು ವಿಷಯದ ಎಲ್ಲಿ ಆರಂಭ ಆಗಿದೆ ನೋಡಬೇಕು, ಉಪಕ್ರಮವನ್ನು ನೋಡಬೇಕು. ಉಪಸಂಹಾರ, ಯಾವ ವಿಷಯದಲ್ಲಿ ಉಪಸಂಹಾರವನ್ನು ಮಾಡಿದ್ದಾರೆ ನೋಡಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಯಾವುದನ್ನು ಮಹತ್ವಪೂರ್ವಕವಾಗಿ ಒತ್ತಿಕೊಟ್ಟು ಹೇಳಿದ್ದಾರೆ ಇದನ್ನು ನೋಡಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಮತ್ತು ಅಷ್ಟು ಮಾತ್ರವಲ್ಲದೆ ಅಪೂರ್ವ, ಯಾವುದೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೇಳಿರ್ತಾರೆ ಅದನ್ನು ನೋಡಬೇಕು. ಅಭ್ಯಾಸೋ ಅಪೂರ್ವತ ಫಲ, ಮತ್ತು ಎಲ್ಲವನ್ನು ತಿಳ್ಕೊಂಡದ್ದರಿಂದಾಗಿ ಉಂಟಾಗತಕ್ಕಂತಹ ಫಲ ಅದು ಕೂಡ ಮುಖ್ಯ. ಯಾಕೆ ಈ ಫಲ ಯಾವುದನ್ನು ತಿಳ್ಕೊಂಡು ಯಾವುದರ ಬಗ್ಗೆ ತಿಳ್ಕೊಂಡದ್ರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಫಲ ಎಂಬುದನ್ನು ನಮಗೆ ಉಪನಿಷತ್ತು ಅದು ತಿಳಿಸ್ತದೆ. ಅದಕ್ಕೋಸ್ಕರವಾಗಿ ಎಲ್ಲವನ್ನೂ ಕೂಡ ಆ ಭಗವಂತನ ರೀತಿಯಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ನೋಡಬೇಕು ಎಂಬುದಾಗಿ ಹೇಳ್ತಾರೆ. ಇಲ್ಲಿಗೆ ಆರಂಭದ ಈ ಉಪನಿಷತ್ತಿನ ಆರಂಭದ ವಲ್ಲಿ ಅದನ್ನು ಇಲ್ಲಿ ಉಪಸಂಹಾರ ಮಾಡ್ತಾರೆ. ತದನಂತರದಲ್ಲಿ ಶಿಷ್ಯರ ಹಾಗೂ ಗುರುಗಳ ಇವರಿಬ್ಬರ
ಗುರು ಶಿಷ್ಯರ ಇಬ್ಬರ ವ್ಯವಸ್ಥೆಯಿಂದಾಗಿಯೇ ಯಾವತ್ತೂ ಕೂಡ ಅಲ್ಲಿ ನಮಗೆ ಇರುವಂತಹದ್ದು. ಗುರು ಕಾಷ್ಠಾದಗ್ನಿರ್ಜಾಯತೆ ಮಧ್ಯಮಾನಾತ್ ಭೂಮಿಸ್ತೋಯಂ ಕನ್ಯಮಾನಾತ್ ದಾತಿ ಅಂತ ಹೇಳ್ತಾರೆ. ಇಲ್ಲಿ ಈ ನಮಗೆ ಅಗ್ನಿಗಳು ಅಗ್ನಿ ಬರಬೇಕು ಅಂತ ಆದರೆ ಅಗ್ನಿ ಬರುವಂತಹ ಹೇಗೆ ಅಗ್ನಿ ಬರಲಿಕ್ಕೆ ಎರಡು ಒಳ್ಳೆಯ ಕಟ್ಟಿಗೆಗಳು, ಕಟ್ಟಿಗೆಯ ತುಂಡುಗಳನ್ನು ಅದನ್ನು ತಿಕ್ಕಿದಾಗ ಮಥನ ಮಾಡಿದಾಗ ಆ ಮಥನದಿಂದಾಗಿ ಅಲ್ಲಿ ಅಗ್ನಿ ಉತ್ಪತ್ತಿಯಾಗುವಂತಹದ್ದು. ಕಾಷ್ಠಾದಗ್ನಿರ್ ಜಾಯತೆ ಮಧ್ಯಮಾನಾತ್ ಅಂತ. ಅದೇ ರೀತಿಯಾಗಿ ಇಲ್ಲಿ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹಿ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಇದು ಆರಂಭದ ಶಾಂತಿ ಮಂತ್ರ. ಎಲ್ಲ ಕಡೆಗಳಲ್ಲೂ ಕೂಡ ನಾವು ಈ ಶಾಂತಿ ಮಂತ್ರವನ್ನು ಉಪಯೋಗ ಮಾಡ್ತೇವೆ. ಏನು ಅರ್ಥ ಅಂತ ಕೇಳಿದ್ರೆ, ಸಹ ನೌ ಅವತು, ಅವರಕ್ಷಣೆ. ಯಾರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳಿದರೆ ಆ ಮಿತ್ರಾದಿಗಳು ನಮ್ಮನ್ನು ಪ್ರವೇಶ ಮಾಡಿ ನಮ್ಮ ಜೊತೆಗಿರಲಿ. ಅಷ್ಟು ಮಾತ್ರವಲ್ಲದೆ ನಮಗೆ ಗುರು ಶಿಷ್ಯರು ಇರಬೇಕು ಅಂತಾದರೆ, ಅವರಿಗೆ ಒಳ್ಳೆಯ ಅಧ್ಯಯನ ಆಗಬೇಕು ಅಂತ ಆದರೆ ಅಧ್ಯಯನಕ್ಕೆ ಮೂಲ ಏನು? ಒಂದು ಅಧ್ಯಯನಕ್ಕೆ ಮೂಲವಾಗಿರತಕ್ಕಂತಹದ್ದು ಹೊಟ್ಟೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯೂ ಇರಲಿ, ಅದೇ ರೀತಿಯಾಗಿ ತಲೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬೇಕಾದರೂ ಈ ಎರಡೂ ಕೂಡ ಚೆನ್ನಾಗಿ ಇರಬೇಕು ಅಂತಾದರೆ ಅದಕ್ಕೆ ಈ ಗುರು ಶಿಷ್ಯರು ಅವರಿಬ್ಬರೂ ಕೂಡ ನಮ್ಮನ್ನು ಜ್ಞಾನ ಕಾರ್ಯದಲ್ಲಿ ಸಲಹೆ ಬೇಕು. ಅಷ್ಟು ಮಾತ್ರವಲ್ಲದೆ ಇದು ನಾವು ಅಧ್ಯಯನ ಮಾಡಿದ್ದು ನಮಗೆ ಫಲದಾಯಕವಾಗಬೇಕು. ನಾವು ಅಧ್ಯಯನ ಮಾಡಿದ್ದು ಅದು ಉಪಯೋಗವೇ ಇಲ್ಲ ಅಂತ ಆಗಿಬಿಟ್ರೆ, ಏನೋ ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿದ್ದನ್ನು ಯಾವುದಕ್ಕೂ ಉಪಯೋಗವಿಲ್ಲ, ಏನೂ ಉಪಯೋಗವಿಲ್ಲದಿದ್ರೆ ಏನು ಪ್ರಯೋಜನ? ಅದನ್ನು ತಾನು ಅಧ್ಯಯನ ಮಾಡಿದ್ದನ್ನು ಒಂದು 4 ಜನರಿಗೆ ಅಧ್ಯಾಪನ ಮಾಡಬೇಕಲ್ವ. ತಾನು ತಿಳ್ಕೊಂಡದ್ದನ್ನು 4 ಜನರಿಗೆ ಉಪಯೋಗವಾಗುವ ಹಾಗೆ ಹೇಳಬೇಕಲ್ವ. ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅಂದರೆ ಶಿಷ್ಯ ಸಂಪತ್ತು ಅತೀ ಅವಶ್ಯಕ. ಹೀಗೆ ನಾವು ಹೇಗಿರಬೇಕು ಅಂತ ಕೇಳಿದ್ರೆ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ನಮ್ಮಲ್ಲಿ ಯಾವ ಕಾಲಕ್ಕೂ ಕೂಡ ಗುರು ಶಿಷ್ಯರಲ್ಲಿ ಯಾವ ಕಾಲಕ್ಕೂ ಕೂಡ ದ್ವೇಷಾದಿಗಳು ಬರಬಾರ್ದು, ದ್ವೇಷ ಹುಟ್ಟುಕೊಳ್ಳಬಾರ್ದು. ಅದೇ ರೀತಿಯಾಗಿ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಭಗವಂತ ಸಂಪತ್ತನ್ನು, ಆಧ್ಯಾತ್ಮಿಕ ಸಂಪತ್ತಾಗಲಿ, ಆದಿ ಭೌತಿಕ ಸಂಪತ್ತಾಗಲಿ, ಆದಿ ದೈವಿಕ ಸಂಪತ್ತಾಗಲಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಭಗವಂತ ನಮಗೆ ಕರುಣಿಸಬೇಕು ಎಂಬುದಾಗಿ ಉಪನಿಷತ್ತು ನಮಗೆ ವಿಧಿಯನ್ನು ಮಾಡ್ತಾ ಉಂಟು. ನಾವು ಯಾವುದನ್ನು ತಿಳ್ಕೊಳ್ಬೇಕು, ಯಾವುದನ್ನು ಆಚರಣೆ ಮಾಡಬೇಕು ಎಂಬುದಕ್ಕೆ ಉಪನಿಷತ್ತು ನಮಗೆ ಒಳ್ಳೆಯ ವ್ಯವಸ್ಥೆಯನ್ನು ಹೇಳ್ತಾ ಉಂಟು. ತದನಂತರದಲ್ಲಿ ಮುಂದೆ ಹೇಳ್ತಾರೆ, ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತೇತಿ. ಇದು ವೇದದ ಆರ್ಡರ್. ವೇದ ಕೆಲವನ್ನ ನಿಯಮ ಮಾಡ್ತಾ ಉಂಟು. ಯಾವುದನ್ನ ಅಂತ ಕೇಳಿದರೆ, ಬ್ರಹ್ಮವಿತ್ ಆಪ್ನೋತಿ ಪರಂ. ಭಗವಂತನನ್ನು ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಬ್ರಹ್ಮವಿತ್ ಪರಂ ಬ್ರಹ್ಮ ಆಪ್ನೋತಿ. ಬ್ರಹ್ಮವಿತ್ ಅಂತ ಹೇಳಿದರೆ ಆ ಬ್ರಹ್ಮನನ್ನು ಒಳ್ಳೆಯ ರೀತಿಯಲ್ಲಿ ಅವನ ಗುಣಗಳನ್ನು, ಅವನ ಕ್ರಿಯೆಗಳನ್ನು, ಅವನ ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯಾಪಾರಗಳನ್ನು ಯಾರು ತಿಳ್ಕೊಳ್ಳುತ್ತಾನೋ ಅವನು ಪರಂಬ್ರಹ್ಮ ಆಪ್ನೋತಿ, ಅವನು ಭಗವಂತನನ್ನು ಹೊಂದುತ್ತಾನೆ. ಹೀಗೆ ಸರಿ, ಆ ಪರಮಾತ್ಮನ ಸ್ವರೂಪ ಏನು, ಅಥವಾ ಆ ಬ್ರಹ್ಮನ ತಿಳ್ಕೊಳ್ಳುವುದು, ಬ್ರಹ್ಮನನ್ನು ತಿಳ್ಕೊಂಡವನು ಬ್ರಹ್ಮನನ್ನು ಹೊಂದುತ್ತಾನೆ ಸರಿ.
ಬ್ರಹ್ಮನ ತಿಳ್ಕೊಳ್ಳುವಂತಹ ಬಗೆ ಹೇಗೆ, ಬ್ರಹ್ಮನ ಸ್ವರೂಪ ಯಾವುದು, ಆ ಬ್ರಹ್ಮನ ಪ್ರಾಪ್ತಿ ಅಂತ ಹೇಳಿದರೆ ಹೇಗೆ, ಆ ಬ್ರಹ್ಮನನ್ನು ಹೊಂದುತ್ತಾನೆ ಅಥವಾ ಬ್ರಹ್ಮನನ್ನು ಹೊಂದುವುದು ಅಂತ ಹೇಳಿದರೆ ಏನು, ಒಟ್ಟಿಗಾಗಿ ಬಿಡುವುದಾ ಅಥವಾ ಒಂದೇ ಕಡೆ ಹೋಗಿ ಸೇರಿಕೊಂಡು ಬಿಡುವುದಾ ಅಥವಾ ಏನು ವ್ಯವಸ್ಥೆ ಏನು, ಇದೆಲ್ಲ ಈ ರೀತಿಯಾಗಿರ್ತಕ್ಕಂತಹ ಕೆಲವೆಲ್ಲ ಸಮಸ್ಯೆಗಳುಂಟು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿವರಣೆಗಳು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಹೇಳಬೇಕು ನಮಗೆ. ಈ ಬ್ರಹ್ಮವಿದ ಆಪ್ನೋತಿ ಪರಂ, ಈ ಬ್ರಹ್ಮವಿತ್ ಆಪ್ನೋತಿ ಪರಂ ಒಂದು ಉಂಟಲ್ವ, ಅದಕ್ಕೆ ಉತ್ತರ ಒಳ್ಳೆಯ ವ್ಯವಸ್ಥೆಯನ್ನು ಹೇಳ್ತಾರೆ. ಇದೇ ಈ ಉಪನಿಷತ್ತಿನಲ್ಲಿ, ಈ ವಲ್ಲಿಯಲ್ಲಿ, ತೈತ್ರೀಯ ಉಪನಿಷತ್ತಿನಲ್ಲಿ ಆ ಭಗವಂತನ ಎಲ್ಲ ಕ್ರಿಯೆಗಳನ್ನು, ಗುಣಗಳನ್ನು, ಅದರೆಲ್ಲ ಸ್ವರೂಪಗಳನ್ನು ಹೇಳ್ತಾರೆ. ಯಾರು ಅಂತ ಕೇಳಿದ್ರೆ ತದೇಶಾಭ್ಯುಕ್ತ, ಭಗವಂತ ಈ ಜಗತ್ತಿಗೆ ಸತ್ಯ. ಯಾಕೆ ಜಗತ್ತು ಸತ್ಯ ಅಂತ ಒಪ್ಪಿಕೊಳ್ಳಬೇಕು? ಮೊದಲಿಗೆ ಏನು ಒಪ್ಪಿಕೊಳ್ಳಬೇಕು ಅಂತ ಕೇಳಿದ್ರೆ ಜಗತ್ತು ಸತ್ಯ ಅಂತ ಒಪ್ಪಿಕೊಳ್ಳಬೇಕು. ಜಗತ್ತನ್ನು ಯಾವ ಕಾಲಕ್ಕೂ ಕೂಡ ಜಗತ್ತಿನ ವಿಷಯದಲ್ಲಿ ಕಿಂಚಿತ್ತೂ ಕೂಡ ಸಂದೇಹ ಬರಬಾರದು. ಒಳ್ಳೆಯ ಜಗತ್ತಿನ ವಿಷಯದಲ್ಲಿ ಒಳ್ಳೆಯ ಇದು ಸತ್ಯಭೂತವಾಗಿರತಕ್ಕಂತಹ ಜಗತ್ತು ಅಂತ ತಿಳ್ಕೊಳ್ಬೇಕು. ಅಷ್ಟು ಮಾತ್ರವಲ್ಲದೆ, ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ಈ ಜಗತ್ತಿನ ಸೃಷ್ಟಿ, ಅದೇ ರೀತಿಯಾಗಿ ಇದರ ಜೀವನ, ಇದರ ಸಂಹಾರ, ಇದರೆಲ್ಲ ರೀತಿಯಾಗಿರ್ತಕ್ಕಂತಹ ಅವನ ವ್ಯವಸ್ಥೆಯನ್ನು ತಿಳ್ಕೊಳ್ಳಬೇಕು. ಇದರ ಸಾಮಾನ್ಯ ವಿಶೇಷ ಜ್ಞಾನ ಸ್ವರೂಪ, ದೇಶ ಕಾಲ ಗುಣ ಯಾವುದಕ್ಕೂ ಕೂಡ ಮಿತಿ ಇಲ್ಲ. ಅಷ್ಟು ಮಾತ್ರವಲ್ಲದೆ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮ ಯಾರೂ ಅಲ್ಲ, ಸತ್ಯ ಜ್ಞಾನ ಅನಂತ. ಭಗವಂತ ಸತ್ಸ್ವರೂಪ, ಭಗವಂತ ಜ್ಞಾನ ಚಿತ್ಸ್ವರೂಪ, ಭಗವಂತ ಎಂಡ್ಲೆಸ್. ಭಗವಂತನಲ್ಲಿ ಯಾವುದು ಭಗವಂತನ ಇಡೀ ಜಗತ್ತಿಗೆ ಸತ್ಯ ಸ್ವರೂಪ, ಅವನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ನೀಡುವವನು. ಅಷ್ಟು ಮಾತ್ರವಲ್ಲದೆ ಸಾಮಾನ್ಯ ಸ್ವರೂಪ, ವಿಶೇಷ ಸ್ವರೂಪ, ಅದೇ ರೀತಿಯಾಗಿ ಎಲ್ಲಿಯೂ ದೇಶತಃ ಕಾಲತಃ ಗುಣತಃ ಅಪರಿಚ್ಛಿನ್ನ ಪರಿಮಾಣ. ಭಗವಂತನ ಪರಿಮಾಣ ಅದು ಅಪರಿಚ್ಛಿನ್ನ, ಅದಕ್ಕೆ ಒಂದು ಸೀಮೆ ಅಂತಿಲ್ಲ, ಅವಧಿ ಅಂತಿಲ್ಲ. ಅವನ ಅವಧಿ ಇಲ್ಲವೇ ಇಲ್ಲದಿರತಕ್ಕಂತಹ ವ್ಯವಸ್ಥೆ, ಎಂಡ್ಲೆಸ್ ಭಗವಂತ. ಅಷ್ಟು ಮಾತ್ರವಲ್ಲದೆ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಇದೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮನ ಸ್ವರೂಪ ಏನು ಅಂತ ಕೇಳಿದ್ರೆ ಬ್ರಹ್ಮನ ಸ್ವರೂಪ ಇದೆ, ಸತ್ಯ ಸದ್ಬ್ರಹ್ಮ. ಮತ್ತೆ ಜ್ಞಾನಂ ಬ್ರಹ್ಮ, ಅನಂತತ್ವಂ ಬ್ರಹ್ಮ. ಇದೇ ಭಗವಂತನ ಲಕ್ಷಣ. ಬ್ರಹ್ಮ ತಿಳಿದು ಬೇರೆ ಯಾರು ಅಲ್ಲ, ಇದೆ ಸತ್ಸ್ವರೂಪ ಚಿತ್ಸ್ವರೂಪ ಆನಂದ ರೂಪ ಅಂತ. ಅಷ್ಟು ಸರಿಯಾಯಿತು. ಸರಿ, ಮತ್ತೆ ಭಗವಂತ ಎಲ್ಲ ರೀತಿಯಾಗಿರತಕ್ಕಂತಹ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಯೋ ವೇದ ನಿಹಿತಂ ಗುಹಾಯ ಪರಮೇ ವ್ಯೋಮನ್. ಭಗವಂತ ಹೃದಯದ ಗುಹೆಯಲ್ಲಿ ಭಗವಂತ ಇದ್ದಾನಂತೆ. ಎಲ್ಲ ಸಮಸ್ತ ಜೀವರಾಶಿಗಳ ಹೃದಯದ ಗುಹೆಯಲ್ಲಿ ತಾನಿದ್ದಾನೆ. ಆ ಗುಹೆಯಲ್ಲಿ ಸೂಕ್ಷ್ಮವಾಗಿ ಎಲ್ಲಿ ಹೇಗಿರ್ತಾನೆ ಅಂತ ಕೇಳಿದ್ರೆ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಗುಹಾಯಾಂ ನಿಹಿತ, ಭಗವಂತ ಎಲ್ಲೆಲ್ಲೂ ಇಲ್ಲಪ್ಪ. ಗುಹಾಯಾಂ ನಿಹಿತ, ಗುಹೆಯ ಸೂಕ್ಷ್ಮವಾಗಿರ್ತಕ್ಕಂಥ ಹೃದಯದ ಗುಹೆಯಲ್ಲಿ ತಾನಿದ್ದಾನೆ. ಅವನನ್ನ ತಿಳ್ಕೊಳ್ಬೇಕು. ಯೋ ವೇದ, ಅವನನ್ನ ಯಾರು ತಿಳ್ಕೊಳ್ತಾರೋ, ವೇದ ಯಾರು ಹೃದಯದ ಗುಹೆಯಲ್ಲಿರ್ತಕ್ಕಂಥ ಭಗವಂತನನ್ನು ತಿಳ್ಕೊಳ್ತಾರೋ ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವನನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಬೇಕು. ಅವನು ಅಷ್ಟು ಪಕ್ಕಕ್ಕೆ ಕಾಣಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ತುಂಬ ಸಾಧನೆಯನ್ನು ಮಾಡಬೇಕು. ಏನು ಸಾಮಾನ್ಯವಾಗಿರ್ತಕ್ಕಂಥ ಸಾಧನೆಗೆ ಭಗವಂತ ಸಿಗ್ತಾನೆ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ. ಭಗವಂತ ಸಾಮಾನ್ಯರ ಸಾಧನೆಗೆ ಸಿಗುವವನು ಅಲ್ಲವೇ ಇಲ್ಲ, ಅವನು ಅಸಾಮಾನ್ಯ. ಯಾಕೆ? ಭಗವಂತ ಯಾರ ಒಂದು ಅವನ ಜ್ಞಾನದ ವ್ಯವಸ್ಥೆಗೆ ನಿಲುಕಲಿಕ್ಕೆ ಸಾಧ್ಯವೇ ಇಲ್ಲ.
ಯಾಕೆ ಅವನನ್ನು ಯಾವ ಮಾತುಗಳು ಕೂಡ ಹೇಳಲಿಕ್ಕಾಗೋದಿಲ್ಲ ಅಂತ ಇದೇ ಉಪನಿಷತ್ತು ಅವನನ್ನು ಹೇಳ್ತದೆ ಮುಂದೆ. ಭಗವಂತನನ್ನ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಯಥಾ ವಾಚ ನಿವರ್ತಂತೆ. ಯಾವ ಮಾತುಗಳನ್ನು ಹೇಳಿ ಭಗವಂತನ ವಿಷಯದಲ್ಲಿ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ವೋ ಅಂಥವನನ್ನ ಭಗವಂತ ಅಂತ ಕರೆಯುವಂತಹದ್ದು. ಅದೇ ಇಲ್ಲಿ ಉಪನಿಷತ್ತು ಹೇಳುವಾಗ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಭಗವಂತ ಎಲ್ಲಿರ್ತಾನೆ, ಹೇಗಿದ್ದಾನೆ? ಗುಹಾಯಾಂ ನಿಹಿತ ಪರಮೇ ವ್ಯೋಮನ್. ಒಳ್ಳೆಯ ಭಗವಂತ ಹೃದಯದ ಗುಹೆಯಲ್ಲಿದ್ದಾನೆ. ಅವನನ್ನು ಸಾಕ್ಷಾತ್ಕಾರಪಡಿಸಿಕೊಳ್ಳುವಂತಹದ್ದು ಅತೀ ಮುಖ್ಯವಾಗಿರತಕ್ಕಂತಹದ್ದು. ಮತ್ತೆ ಸರಿ, ಅಂಥವರನ್ನ ಒಂದು ವೇಳೆ ಏನೋ ಒಂದು ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸಿಕೊಂಡ ಇರಲಿ, ಹೇಗೋ ಒಂದು ಕಷ್ಟಪಟ್ಟು ಭಗವಂತನ ಸಾಕ್ಷಾತ್ಕಾರವಾಯಿತು ಅಂತಾದ್ರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಇದು ವ್ಯವಸ್ಥೆ. ಭಗವಂತ ಸರ್ವಜ್ಞನಾಗಿರತಕ್ಕಂತಹ ಭಗವಂತನಿಂದ ಅವನು ತಿಳ್ಕೊಂಡ ಸಾಧನೆಯನ್ನ ಏನೋ ಕಷ್ಟದಿಂದಾಗಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡಿಸಿಕೊಂಡ ಅಂತಾದರೂ ಕೂಡ ಅವನಿಗೆ ಏನು ಲಭಿಸ್ತದೆ ಅಂತ ಕೇಳಿದ್ರೆ ಭಗವಂತನ ಬ್ರಹ್ಮಣ ಸಹ ವಿಪಶ್ಚಿತ, ಬ್ರಹ್ಮನ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಭೋಗವನ್ನ ಅನುಭವಿಸುವಂತಹ ಯೋಗವನ್ನ ಭಗವಂತ ಕೊಡ್ತಾನಂತೆ. ಬ್ರಹ್ಮಣ ಸಹ ವಿಪಶ್ಚಿತೇತಿ. ಅವನಿಗೆ ಬ್ರಹ್ಮನ ಜೊತೆಗೆ ಮುಕ್ತಿ. ಇದಕ್ಕಿಂತ ದೊಡ್ಡ ವ್ಯವಸ್ಥೆ ಇನ್ನೇನು ಬೇಕು? ಭಗವಂತನನ್ನ ತಿಳ್ಕೊಂಡದ್ರಕ್ಕೆ ಫಲ ಏನು ಬೇಕು? ಇನ್ನು ಭಗವಂತನನ್ನ ತಿಳ್ಕೊಂಡರೆ ಏನು ಫಲವೂ ಬೇಡ. ಇದೇ ಸ್ವಯೋಗ್ಯಂ ಬ್ರಹ್ಮವಿದ್ಮುಕ್ತೆ ವಿರಿಂಚೇನ ಪರೇಣ ಚ ಬ್ರಹ್ಮಣ ತದ್ವಶ್ಯ ಸುಖಮೇವ ನ ದುಷ್ಕೃತಂ. ಬ್ರಹ್ಮನ ಜೊತೆಗೆ ಅವನ ಕಷ್ಟಪಟ್ಟು ಸಾಧನೆಗಳನ್ನು ಮಾಡಿ ತಾನು ಬ್ರಹ್ಮನ ತಿಳ್ಕೊಂಡಲ್ವಾ, ಆ ತಿಳ್ಕೊಂಡದ್ದಕ್ಕೆ ಫಲ ಏನು ಅಂತ ಕೇಳಿದ್ರೆ ಬ್ರಹ್ಮನ ಜೊತೆಗೆ ಭೋಗ. ಬ್ರಹ್ಮನ ಜೊತೆಗೆ ಭೋಗ ಯಾರಿಗಿದೆ? ಇಂತಹ ದೊಡ್ಡ ಸೌಭಾಗ್ಯವನ್ನ ಭಗವಂತ ಕರುಣಿಸ್ತಾನೆ ಅಂತ ಆದರೆ ಒಳ್ಳೆಯ ಜೀವೋತ್ತಮನಾಗಿರ್ತಕ್ಕಂಥ ಬ್ರಹ್ಮ ಅವನ ಜೊತೆಗೆ ಈ ಭೋಗದ ವ್ಯವಸ್ಥೆಯನ್ನ ಕರುಣಿಸ್ತಾನೆ ಅಂತ ಆದರೆ ಭಗವಂತ ಎಂಥವನು, ಅವನ ವ್ಯಾಪಾರ ಎಂಥದ್ದು, ಅವನ ಲೀಲೆ ಎಂಥದ್ದು ಎಂಬುದಾಗಿ ಒಂದು ಕ್ಷಣ ನಾವು ಕಲ್ಪನೆ ಮಾಡಿಕೊಳ್ಳಬೇಕು. ಇಲ್ಲಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ಹಾಗಾಯಿತು. ಏನು? ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಬ್ರಹ್ಮನ ಸ್ವರೂಪ ಏನು ಅಂತ ಕೇಳಿದಾಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಬ್ರಹ್ಮನ ಸ್ವರೂಪ ಇದೆ, ಸತ್ಸ್ವರೂಪ, ಚಿತ್ಸ್ವರೂಪ, ಅನಂತ ಸ್ವರೂಪ. ಇದೇ ಭಗವಂತನ ಸ್ವರೂಪ. ಇನ್ನು ಭಗವಂತನ ತಿಳ್ಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ ನಿಹಿತಂಗುಹಾಯಾಂ ಪರಮೇ ವ್ಯೋಮನ್ಯ ಭಗವನ್ ವರ್ತತೆ. ಭಗವಂತ ಎಲ್ಲಿದ್ದಾನೆ? ವೇದ ಭಗವಂತನ ತಿಳ್ಕೊಳ್ಳಬೇಕಲ್ವಾ, ತಿಳ್ಕೊಳ್ಳಿಕ್ಕೆ ಒದ್ದಾಡಬೇಡ. ಎಲ್ಲಿದ್ದಾನೆ? ನಿಹಿತಂಗುಹಾಯಾಂ. ಅವನು ಎಲ್ಲರ ಹೃದಯ ಗುಹೆಯಲ್ಲಿ, ಅವನು ಎಲ್ಲ ಜೀವರಾಶಿಗಳ ಹೃದಯದ ಗುಹೆಯಲ್ಲಿ ತಾನು ವಾಸವನ್ನ ಮಾಡಿ ಅವನಿದ್ದಾನೆ. ಗುಹಾಯಾಂ ನಿಹಿತ. ಎಲ್ಲ ಜೀವರಾಶಿಗಳ ಹೃದಯದ ಗುಹೆಯಲ್ಲಿ ತಾನಿರ್ತಾನಂತೆ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಮತ್ತೆ ಸರಿ, ಅಲ್ಲಿಗೆ 2ನೇ ಪ್ರಶ್ನೆ. ಬ್ರಹ್ಮನ ಪ್ರಾಪ್ತಿ ಅಂತ ಹೇಳಿದ್ರೆ ಏನು? ಬ್ರಹ್ಮನ ಪ್ರಾಪ್ತಿ ಅಂತ ಹೇಳಿದ್ರೆ ಭೋಗವೇ, ಮೋಕ್ಷವೇ. ಬ್ರಹ್ಮನ ಪ್ರಾಪ್ತಿ ಭೋಗ, ಅವನ ಮೋಕ್ಷ, ಅವನ ಜೊತೆಗೇನೆ ಇರುವಂತಹದ್ದು. ಇದನ್ನೇ ಮೋಕ್ಷ ಅಂತ ಕರೆದದ್ದು. ಬ್ರಹ್ಮಣ ಸಹ ವಿಪಶ್ಚಿತೇತಿ. ಎಲ್ಲ ಭೋಗಗಳನ್ನು ಕೂಡ ಭಗವಂತನ ಜೊತೆಗೇನೆ ಅವನು ಸ್ವೀಕಾರವನ್ನು ಮಾಡ್ತಾನೆ. ಭಗವಂತನ ಜೊತೆಗೆ ಕ್ರೀಡಾದಿಗಳು,
ಭಗವಂತನ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಹಾರಾದಿಗಳು ಅದು ಭಗವಂತನ ಜೊತೆಗೆ. ಇದಕ್ಕಿಂತ ದೊಡ್ಡ ಯೋಗ ಇನ್ಯಾವುದು ಬೇಕು? ಇಷ್ಟು ದೊಡ್ಡ ಭೋಗವನ್ನ ಭಗವಂತ ಕರುಣಿಸ್ತಾನೆ ಅಂತ ಹೇಳಿದ್ರೆ ಇದಕ್ಕಿಂತ ಮಹತ್ತರವಾಗಿರ್ತಕ್ಕಂತಹದ್ದು ಇನ್ಯಾವುದೂ ಬೇಕಾಗಿಲ್ಲ. ಇಲ್ಲಿಗೆ ಭಗವಂತನ ವ್ಯವಸ್ಥೆ ಬ್ರಹ್ಮಣಾದ ವಿವಸ್ಥಿತೇತಿ ಎಂಬುದಾಗಿ ಎಲ್ಲ ವ್ಯವಸ್ಥೆಯನ್ನು ಹೇಳಿದ್ರು. ಇನ್ನೀಗ ಉತ್ಪತ್ತಿ ಎಲ್ಲಿಂದ ಯಾವ ರೀತಿಯಾಗಿ ಯಾವುದರ ಉತ್ಪತ್ತಿ ಜಗತ್ತಿಗೆ ಉತ್ಪತ್ತಿಯಾಯಿತು ಅಂತ ಹೇಳಿದಾಗ ತಸ್ಮಾದ್ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾವ ಅಭ್ಯ ಪೃಥಿವೇ ಪೃಥಿವ್ಯಾ ಔಷಧಯ ಔಷಧೇಭ್ಯೋನ್ನಂ ಅನ್ನಾತ್ ಪುರುಷ. ಇದು ಸೃಷ್ಟಿ ಪ್ರಕರಣ. ಹೇಗೆ ಜಗತ್ತಿಗೆ ಸೃಷ್ಟಿಯಾದಿಗಳು ಬಂತು, ಯಾವುದು ಮೊದಲು ಹುಟ್ಟಿದ್ದೇನು, ಯಾವುದರ ವ್ಯವಸ್ಥೆಯ ಮೂಲಕವಾಗಿ ಯಾವುದು ಹುಟ್ಟಿತು, ಎಲ್ಲಿಂದ ಹುಟ್ಟಿತು, ಹೇಗೆ ಇದರ ಉತ್ಪತ್ತಿಯ ಕ್ರಮ, ಇದೆಲ್ಲವನ್ನೂ ಕೂಡ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ. ಬ್ರಹ್ಮನ ಪ್ರಾಪ್ತಿಯನ್ನ ಬಯಸಬೇಕು ಅಂತ ಹೇಳಿದ್ರು. ಯಾಕೆ? ಬ್ರಹ್ಮಣಾದ ವಿಪಸ್ಥಿತೇತಿ. ಬ್ರಹ್ಮಣಾದ ವಿಪಸ್ಥಿತೇತಿ, ಬ್ರಹ್ಮನ ಜೊತೆಗೆ ಭೋಗವನ್ನ ಪಡ್ಕೊಳ್ತಾನೆ. ಹೇಗೆ ಪಡ್ಕೊಳ್ತಾನೆ, ಹೇಗೆ ತಿಳ್ಕೊಳ್ಳುವುದು, ಯಾವುದನ್ನು ತಿಳ್ಕೊಳ್ಬೇಕು, ಯಾವುದು ಅತೀ ಮುಖ್ಯವಾಗಿ ತಿಳ್ಕೊಳ್ಳಲೇ ಬೇಕಾಗಿರತಕ್ಕಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಬ್ರಹ್ಮ ಪ್ರಾಪ್ತಿ ಬೇಕಲ್ವ. ಬ್ರಹ್ಮ ಪ್ರಾಪ್ತಿ ಬೇಕು ಅಂತಾದರೆ ಸುಮ್ಮನೆ ಸಿಗುವುದಿಲ್ಲ, ಮತ್ತೆ ಅದಕ್ಕೆ ಕಷ್ಟಪಡಬೇಕು. ಹೇಗೆ ಅಂತ ಹೇಳಿದ್ರೆ ಬ್ರಹ್ಮ ಪ್ರಾಪ್ತಿ ಬೇಕು ಅಂತಾದರೆ ಭಗವಂತ ಸತ್ಯತ್ವಾದಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಏನು ಆ ಸತ್ಯತ್ವ ಬ್ರಹ್ಮ ಅನಂತತ್ವ ಇದೆಲ್ಲ ಗುಣವಿಶಿಷ್ಟನಾಗಿರ್ತಕ್ಕಂತಹ ಭಗವಂತನನ್ನ ತಿಳ್ಕೊಳ್ಬೇಕು. ಸತ್ಯತ್ವಾದಿ ಲಕ್ಷಣ ಭರಿತನಾಗಿರ್ತಕ್ಕಂತಹ ಭಗವಂತ, ಅವನಿಂದ ಭೂತಾಕಾಶದ ಅಭಿಮಾನಿ ದೇವತೆ, ಆ ದೇವತೆಯ ದೇಹ, ಮತ್ತೆ ಅದರಲ್ಲಿ ಅಂತರ್ಗತನಾಗಿರ್ತಕ್ಕಂತಹ ಹರಿ, ಹೀಗೆ ವ್ಯವಸ್ಥೆ ಬಂತು. ಆಕಾಶ ಹುಟ್ಟಿತು ಅಂತ ಹೇಳ್ತಾರೆ. ಆಕಾಶ ಅಂತ ಹೇಳಿದ್ರೆ ಚತುರ್ವಿಧವಾಗಿರ್ತಕ್ಕಂತಹ ಆಕಾಶ, ಅದರಿಂದ ಭೂತವಾಯು, ಅಗ್ನಿ, ವಾಯುವಿನಿಂದಾಗಿ ಚತುರ್ವಿಧವಾಗಿರ್ತಕ್ಕಂಥ ಜಲತತ್ವ, ಪೃಥ್ವಿ ತತ್ವ, ಪೃಥ್ವಿಯಿಂದಾಗಿ ಔಷಧಿಗಳು, ಔಷಧಿಯಿಂದಾಗಿ ಅನ್ನ, ಅನ್ನದಿಂದಾಗಿ ಪುರುಷ, ಪುರುಷನಿಂದಾಗಿ ದೇಹ, ದೇಹದಿಂದಾಗಿ ಜೀವ, ಅಭಿಮಾನಿಯಾಗಿರ್ತಕ್ಕಂತಹ ಜೀವ. ಇದು ಸೃಷ್ಟಿಯ ಪ್ರಕರಣ. ಹೇಗೆ ಜಗತ್ತಿಗೆ ಬಂದಂತಹ ಕ್ರಮ, ಯಾವುದು ಬಂತು, ಯಾವುದು ಜಗತ್ತಿಗೆ ಬಂದಿರತಕ್ಕಂತಹದ್ದು ಅಂತ. ಇಲ್ಲಿ ಜನ್ಮ, ಪ್ರವರ್ತನ, ನಾಶ ಇದೆಲ್ಲವನ್ನು ಸತ್ವ ಅಂತ ಹೇಳಿದ್ರೆ ಸೃಷ್ಟಿಕರ್ತೃತ್ವ, ಜೀವನ ಪ್ರದತ್ವ, ಪ್ರವರ್ತಕತ್ವ, ನಾಶಕತ್ವ ಎಲ್ಲವನ್ನೂ ಕೂಡ ಅವನೇ. ಯಾಕೆ? ಈ ಭಗವಂತನ ವ್ಯವಸ್ಥೆಗೆ ಅನುಸಾರವಾಗಿ ಎಲ್ಲ ಆತ್ಮನ ಸಕಾಶಾತ್, ಆತ್ಮ ಅಂತ ಹೇಳಿದ್ರೆ ಭಗವಂತ, ಅವನಿಂದಾಗಿ ವಾಯು ಆಕಾಶ, ಆಕಾಶದಿಂದಾಗಿ ವಾಯುತತ್ವ, ವಾಯುವಿನಿಂದಾಗಿ ಅಗ್ನಿತತ್ವ, ಅಗ್ನಿಯಿಂದಾಗಿ ಅಪ್ತತ್ವ, ಅಪ್ತತ್ವದಿಂದಾಗಿ ಪೃಥ್ವಿ ತತ್ವ, ಪೃಥ್ವಿಯಿಂದಾಗಿ ಔಷಧಿಗಳು, ಔಷಧಿಗಳಿಂದಾಗಿ ಅನ್ನಾದಿಗಳು, ಅನ್ನದಿಂದಾಗಿ ಪುರುಷ, ಪುರುಷ ಅವನಿಗೆ ಬೇಕಾಗಿರತಕ್ಕಂತಹ ದೇಹಾದಿಗಳು. ಇದು ದೇಹ ಬರಲಿಕ್ಕೆ ಹೇಗೆ ಬಂತು, ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ಕೇಳಿದ್ರೆ ಹೇಳ್ತಾರೆ. ಭಗವಂತ ಅವನನ್ನ ತಿಳ್ಕೊಳ್ಳಬೇಕು. ಚತುರ್ವಿಧವಾಗಿರ್ತಕ್ಕಂತಹ ಆಕಾಶ ಅದು ಭಗವಂತನಿಂದ ಹುಟ್ಟಿದ್ದು ಅಂತಾಯಿತು. ಅಷ್ಟು ಮಾತ್ರವಲ್ಲದೆ ಅದಕ್ಕೆ ಎಲ್ಲದಕ್ಕೂ ಕೂಡ ಹುಟ್ಟುವಿಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ನಮ್ಮಂತೆ ಜನನ ಅಂತಲ್ಲ. ಅದರಲ್ಲಿ ಸ್ವರೂಪಕ್ಕನುಗುಣವಾಗಿ ಹುಟ್ಟುವಿಕೆ ಅಂತ ಬೇರೆ ಇರ್ತದೆ. ಕೆಲವುದಕ್ಕಾಗುವಾಗ ಹುಟ್ಟುವಿಕೆ, ಕೆಲವುದಕ್ಕಾಗುವಾಗ ಸ್ವರೂಪದಲ್ಲಿ ಹುಟ್ಟುವಿಕೆ, ಸ್ವರೂಪದಲ್ಲಿ ನಾಶ, ಅಥವಾ ಇನ್ನಿತರವಾಗಿರ್ತಕ್ಕಂಥ ಕೆಲವೆಲ್ಲ ತತ್ವಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹದ್ದು. ಎಲ್ಲದಕ್ಕೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಹುಟ್ಟು, ಎಲ್ಲದಕ್ಕೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ನಾಶ ಇಲ್ಲವೇ ಇಲ್ಲ. ಯಾಕೆ? ಅಲ್ಲಲ್ಲಿ ಜಡಾದಿಗಳು ಉಂಟು,
ಜಡಾದಿಗಳಿಗಾಗುವಾಗ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ. ಹೀಗೆ ಕೆಲವೆಲ್ಲ ಒಂದು ಅದಕ್ಕೆ ಆಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಅನುಸರಿಸಿಕೊಂಡೇ ಜಗತ್ತಿನಲ್ಲಿ ಎಲ್ಲವೂ ಕೂಡ ಆಗುವಂತಹದ್ದು. ಜಗತ್ತಿನಲ್ಲಿ ಏನಾದರೂ ಒಂದು ಹುಟ್ಟುವಿಕೆ ಇತ್ಯಾದಿಗಳು ಆಗಿದೆ ಅಂತ ಆದರೆ ಅದು ಎಲ್ಲವೂ ಕೂಡ ಹುಟ್ಟಿತು ಅಂತ ಅರ್ಥ ಇಲ್ಲ. ಸ್ವರೂಪದಲ್ಲಿ ಹುಟ್ಟಬಹುದು ಅಥವಾ ಯಾವುದೋ ಒಂದು ರೀತಿಯಾಗಿ ಸೂಕ್ಷ್ಮವಾಗಿ ಹುಟ್ಟಬಹುದು. ಹೀಗೆ ಅದರಲ್ಲಿ ಹುಟ್ಟುವಂತಹದ್ದು. ಇನ್ನು ಭೂತಾಕಾಶ ದೇವತೆಗಳ ದೇಹ, ಅದರಲ್ಲಿ ಪರಿಣಾಮ ರೂಪ, ಮತ್ತೆ ಅಭಿಮಾನ ದೇವತೆಗಳಿಗೆ ಅದರ ಅಭಿಮಾನ ಅಂದರೆ ಭೂತಾಕಾಶದಲ್ಲಿರತಕ್ಕಂತಹ ಅಭಿಮಾನ, ಅದನ್ನೇ ಏನು ಕರೀತಾರೆ ಅಂತ ಕೇಳಿದ್ರೆ ಹುಟ್ಟು ಅಂತ ಕರೆಯುವಂತಹದ್ದು. ಎಲ್ಲದಕ್ಕೂ ಕೂಡ ನಮಗೀಗ ಹುಟ್ಟುವಿಕೆ ಅಂತ ಹೇಳಿದ್ರೆ ದೇಹದ ಸಂಬಂಧ. ನಾವು ಯಾವುದೋ ಒಂದು ದೇಹವನ್ನು ಪಡೆದುಕೊಂಡು ಬರ್ತೇವೆ. ಅದಕ್ಕೆ ಒಳ್ಳೆಯ ವ್ಯವಸ್ಥೆಯನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಹುಟ್ಟಿತು ಅಂತ ಕೇಳಿದಾಗ ಪೃಥಿವ್ಯಾ ಓಷಧಯ ಓಷಧಿಭ್ಯೋನ್ನಂ ಅನ್ನಾತ್ ಪುರುಷಃ. ಓಷಧಿಗಳು ಬಂತು. ಓಷಧಿಗಳು ಅಂತ ಹೇಳಿದ್ರೆ ಯಾವುದೋ ಪೃಥಿವಿಯಲ್ಲಿ ಆಗಿರತಕ್ಕಂತಹ ಕೆಲವೆಲ್ಲ ಸಸ್ಯಗಳು. ಸಸ್ಯವನ್ನು ತಿಂದ ಅದು ತಿಂದಿರತಕ್ಕಂತಹ ಅನ್ನ ಶಬ್ದಕ್ಕೆ ತಿನ್ನುವಂತಹದ್ದು ಅಂತ ಅರ್ಥ. ತಿಂತಾನೆ, ಅದರಿಂದಾಗಿ ತಿಂದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅನ್ನ ಅಥವಾ ಪುರುಷ. ಆ ಅನ್ನ ತಿಂತಾನಲ್ವ, ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಸ್ವೀಕಾರವನ್ನು ಮಾಡ್ತಾನಲ್ವ, ಅನ್ನದಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಪುರುಷ ಬರ್ತಾನೆ. ಏನು ಪುರುಷ ಬರುವಂತಹದ್ದು ಅಂತ ಕೇಳಿದ್ರೆ, ಪುರುಷ ಅಂತ ಹೇಳಿದ್ರೆ ಈ ಸ್ತ್ರೀ ಮತ್ತೆ ಪುರುಷನ ರೇತಸ್ಸು, ಅದೇ ರೀತಿಯಾಗಿ ವೀರ್ಯ ಇತ್ಯಾದಿಗಳ ವ್ಯವಸ್ಥೆಯಿಂದಾಗಿ ಜಗತ್ತಿಗೆ ಪ್ರಜೆ ಅಂದರೆ ಹುಟ್ಟುವಿಕೆ ಬರುವಂತಹದ್ದು. ಇದನ್ನು ನಮಗೆ ಉಪನಿಷತ್ತು ಕೊಡುವಾಗ ಅನ್ನ ಅಥವಾ ಪುರುಷ, ಅನ್ನಕ್ಕೆ ಅನುಸಾರವಾಗಿ ಏನು ತಿಂದಿರತಕ್ಕಂತಹ ಅನ್ನ ಅದು ಪುರುಷನ ದೇಹದಲ್ಲಿರ್ತದೆ. ಆ ಪುರುಷನ ದೇಹದಿಂದಾಗಿ ಅದು ಸ್ತ್ರೀಯ ಶರೀರವನ್ನು ಅದು ಏನು ಪ್ರವೇಶವನ್ನು ಮಾಡ್ತದೆ. ಸ್ತ್ರೀಯ ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಒಂದು 9 ತಿಂಗಳುಗಳ ಕಾಲ ಅಲ್ಲಿ ಗರ್ಭಧಾರಣೆ ಇತ್ಯಾದಿಗಳನ್ನು ಆಗಿಕೊಂಡು ತನ್ಮೂಲಕವಾಗಿ ಅಲ್ಲಿ ಜಗತ್ತಿಗೆ ಬರುವಂತಹದ್ದು. ಇದು ಹೇಳುವ ವ್ಯವಸ್ಥೆ. ಹೀಗೆ ಜಗತ್ತಿಗೆ ಬರತಕ್ಕಂತಹ ಪ್ರಜೆಗಳ ಅಂದರೆ ಜಗತ್ತಿಗೆ ಪುರುಷನ ಆಗಮನ ಹೇಗೆ ಅಂತ ಕೇಳಿದರೆ ಅದಕ್ಕೆ ವ್ಯವಸ್ಥೆಯನ್ನು ಹೇಳ್ತಾರೆ. ಹೀಗೆ ಈ ವ್ಯವಸ್ಥೆಯನ್ನು ಹೇಳಿ ಏನು ಭಗವಂತ, ಈ ಭಗವಂತನಿಗಾಗುವಾಗ ಹೀಗಲ್ಲ. ಮತ್ತೆ ಅವನಿಗೆ ಹೇಗೆ ಅಂತ ಕೇಳಿದರೆ ದೇಹದ ಹುಟ್ಟುವಿಕೆ ಅವನಿಗೆ ಇಲ್ಲವೇ ಇಲ್ಲ. ಯಾಕೆ? ಭಗವಂತ ಅಪ್ರಾಕೃತ ಶರೀರ. ಅವನು ಯಾವ ಕಾಲಕ್ಕೂ ಕೂಡ ಪ್ರಾಕೃತವಾಗಿರ್ತಕ್ಕಂಥ ಶರೀರವನ್ನು ಹೊಂದೋದೇ ಇಲ್ಲ. ಅವನು ಅಪ್ರಾಕೃತನಾಗಿರ್ತಕ್ಕಂಥವನು. ಅಪ್ರಾಕೃತನಾಗಿರ್ತಕ್ಕಂತಹ ಭಗವಂತ ಯಾವ ಕಾಲಕ್ಕೂ ಕೂಡ ಪ್ರಾಕೃತ ಶರೀರವನ್ನು ಹೊಂದಿ ಅವನು ಜಗತ್ತಿಗೆ ಬರೋದಿಲ್ಲ. ಮತ್ತೆ ಬರುವಂತಹದ್ದು ಹೇಗೆ? ನಮಗೆಲ್ಲ ಹುಟ್ಟು ಹೇಗೆ ಅಂತ ಕೇಳಿದರೆ ದೇಹದ ಅಭಿಮಾನ. ದೇಹದ ಅಭಿಮಾನ ಏನು? ಈ ದೇಹವನ್ನು ಪಡೆದುಕೊಳ್ಳುವಂತಹದ್ದೇ ನಮ್ಮ ಮೇಲೆ ನಮಗೆ ಹುಟ್ಟು. ನಾವು ಈ ಶರೀರವನ್ನು ಪಡೆದುಕೊಂಡು ನಮ್ಮ ಪುರುಷನ ಸ್ತ್ರೀಯ ಶರೀರದ ಮೂಲಕವಾಗಿ ಜಗತ್ತಿಗೆ ಬರ್ತೇವೆ. ಜಗತ್ತಿಗೆ ಬರುವಿಕೆನೇ ನಮಗೆ ಅದು ಹುಟ್ಟುವಿಕೆ. ಈ ದೇಹದ ಅಭಿಮಾನ, ದೇಹದ ಸಂಬಂಧ, ನಮಗೆ ದೇಹದ ಸಂಬಂಧವನ್ನೇ ಹುಟ್ಟುವಿಕೆ ಅಂತ ಕರೆದದ್ದು. ಆದರೆ ಭಗವಂತನಿಗಾಗುವಾಗ ದೇಹ ಸಂಬಂಧ ಆದಿಗಳಿಲ್ಲವೇ ಇಲ್ಲ. ಅವನು ಅಪ್ರಾಕೃತನಾಗಿರ್ತಕ್ಕಂಥವು ಭಗವಂತ. ಈ ಯಾವ ವ್ಯವಸ್ಥೆಯನ್ನು ಕೂಡ ಅವನು ಅನುಸರಿಸೋದಿಲ್ಲ. ಇದ್ದಕ್ಕಿದ್ದ ಹಾಗೆಯೇ ಭಗವಂತ ಏನೋ ಒಂದು ನಿಮಿತ್ತವನ್ನು ಅನುಸರಿಸಿಕೊಂಡು ಭಗವಂತ ಜಗತ್ತಿಗೆ ಬರ್ತಾನೆ. ಹೀಗೆ ಭಗವಂತನ ಹುಟ್ಟುವಿಕೆಯನ್ನು ಅಥವಾ ಈ ವ್ಯವಸ್ಥೆಯನ್ನು ಹೇಳ್ತಾರೆ. ಈ ಉಪನಿಷತ್ತು ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಅನುಗ್ರಹ ವ್ಯವಸ್ಥೆಯನ್ನು ತೋರಿಸಿಕೊಡುತ್ತದೆ. ಇನ್ನು ಈಗ ಮುಂದೆ ಅನ್ನಮಯ ಪ್ರಕರಣ, ಅನ್ನಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇದೆಲ್ಲ ಪ್ರಾಣಮಯ, ಮತ್ತು ಇದೆಲ್ಲ ವ್ಯವಸ್ಥೆಗಳನ್ನು ಯಾರು, ಇದರಲ್ಲಿರ್ತಕ್ಕಂತಹ ವ್ಯವಸ್ಥೆ ಏನು, ಇದೆಲ್ಲ ಹೇಗೆ ನಡೆಯುವಂತಹದ್ದು, ಈ ಕೋಶಾದಿಗಳು
ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇದೆಲ್ಲ ಯಾರು ಎಂಬುದನ್ನು ಮುಂದೆ ನಮಗೆ ಉಪನಿಷತ್ತು ಹೇಳಿಕೊಡ್ತದೆ. ಅದರ ಬಗ್ಗೆ ವಿಸ್ತೃತವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಉಪನಿಷತ್ತು ನಮಗೆ ತೋರಿಸಿಕೊಡ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.